ಕಾರ್ಯಕ್ರಮದಲ್ಲಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಟ್ವೀಟ್ ಸಮರ ಜೋರಾಗಿ ನಡೀತಾ ಇದೆ. ಸಿಎಂ ವಿರುದ್ಧ ಖಾಸಗಿ ವ್ಯಕ್ತಿ ಕೊಟ್ಟ ದೂರು ಪರಾಮರ್ಶಿಸಲು ಸಮಯ ತೆಗೆದುಕೊಳ್ಳದ ಗವರ್ನರ್. ರಾಜ್ಯಪಾಲರು ನೋಟಿಸ್ ಜಾರಿ ಮಾಡಿದ್ದರು. ರಾಜಭವನವು ಬಿಜೆಪಿ ಕಚೇರಿಯಾಗಿ ಬದಲಾಗಿದೆ. ಇದು ಕಾಂಗ್ರೆಸ್ನ ಟ್ವೀಟ್. ಇದಕ್ಕೆ ಈ ಪ್ರಕರಣ ಸ್ಪಷ್ಟ ನಿದರ್ಶನ ಅಂತೇಳಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಬಿಜೆಪಿ ಕಾಂಗ್ರೆಸ್ ಟ್ವೀಟ್ ಸಮರ ಭಾರೀ ಜೋರಾಗಿದೆ. ಸಿಎಂ ವಿರುದ್ಧ ಖಾಸಗಿ ವ್ಯಕ್ತಿ ಕೊಟ್ಟ ದೂರಿದು. ಇದನ್ನ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಪರಾಮರ್ಶಿಸಲು ಸಮಯವನ್ನ ಗವರ್ನರ್ ತೆಗೆದುಕೊಳ್ಳಲಿಲ್ಲ. ರಾಜ್ಯಪಾಲರು ನೋಟಿಸನ್ನ ಜಾರಿ ಮಾಡಿದ್ದರು. ರಾಜಭವನ ಇದು ಬಿಜೆಪಿಯ ಕಚೇರಿಯಾಗಿ ಬದಲಾಗಿದೆ. ರಾಜ್ಯಪಾಲರು ಬಿಜೆಪಿ ಪರವಾಗಿ ಡಿಸಿಷನ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಟ್ವೀಟ್ ಮಾಡಿದ್ದು ಕಾಂಗ್ರೆಸ್. ಮೈಸೂರಿನಲ್ಲಿ ಪ್ರತಿಭಟನೆ ಇದು. ಓಕೆ, ನಿರಂತರವಾಗಿ ಹೋರಾಟಗಳು ಜೋರಾಗ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಟ್ವೀಟ್ ಸಮರ. ಈ ನಡುವೆ ಮಾಜಿ ಸಚಿವರು, ಮಾಜಿ ಸಂಸದರು ಆಗಿರುವಂತಹ ಬೀದರ್ನ ಭಗವಂತ್ ಖೂಬಾ ಅವರು ನಮ್ಮೊಂದಿಗಿದ್ದಾರೆ. ಖೂಬಾ ಸಾಹೇಬ್ರೆ, ನಮಸ್ಕಾರ. ನಮಸ್ಕಾರ ಸರ್. ಬಹಳ ಮುಖ್ಯವಾಗಿ ಓರ್ವ ನಮಸ್ಕಾರ ಸರ್. ಮುಖ್ಯಮಂತ್ರಿ ಆಗಿದ್ದವರು ಸಂವಿಧಾನದ ಓರ್ವ ಕಸ್ಟೋಡಿಯನ್. ಮುಖ್ಯಮಂತ್ರಿ ಆಗಿದ್ದವರು ಸಂವಿಧಾನದ ಓರ್ವ ಕಸ್ಟೋಡಿಯನ್ ಅಥವಾ ಕನ್ನಡದಲ್ಲಿ ಹೇಳಿದ್ರೆ ಪಾಲಕ. ಹೌದು ಸರ್. ಬಾಯಿ ಎತ್ತಿದ್ರೆ ಹೌದು, ಯಾವುದೇ ವಿಚಾರಗಳು ಬಂದಾಗ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದದ್ದೇ ಸಂವಿಧಾನ ಅಂತಲೇ ಮಾತಾಡ್ತಾ ಇದ್ರು. ಇದೀಗ ಸಂವಿಧಾನಬದ್ಧವಾಗಿಯೇ ರಾಜ್ಯಪಾಲರಿಗಿರುವಂಥ ಅಧಿಕಾರದ ಮುಖಾಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ನಾನು ಯಾಕೆ ರಾಜೀನಾಮೆ ಕೊಡಲಿ ಅಂತೇಳಿ ಸಿದ್ದರಾಮಯ್ಯನವರು ಕೇಳ್ತಾ ಇದ್ದಾರೆ. ಹೌದು ಸರ್. ಈ ಸಂದರ್ಭದಲ್ಲಿ ನಿಮ್ಮ ಪ್ರತಿಕ್ರಿಯೆ? ಸರ್, ಕಾಂಗ್ರೆಸ್ಸು ಇಡೀ 75 ವರ್ಷದಲ್ಲಿ ಎಂದೂ ಸಂವಿಧಾನಕ್ಕೆ ಗೌರವ ತೋರಿದಂಥ ಉದಾಹರಣೆಗಳಿಲ್ಲ ಮತ್ತು ಅಗೌರವ ತೋರಿದಂಥ ಅನೇಕ ಉದಾಹರಣೆಗಳಿದ್ದಾವೆ. ರಾಜ್ಯಪಾಲರು ಒಂದು ಸಂವಿಧಾನಕ ಸ್ಥಾನಮಾನ ಹೊಂದಿದಂಥ ರಾಜಕೀಯ ರಹಿತ ವ್ಯಕ್ತಿಯನ್ನು ಇವತ್ತ ಖಾಸಗಿ ವ್ಯಕ್ತಿಯನ್ನು ಕೊಟ್ಟಿದ್ದನ್ನು ನೋಡಿ ಎಲ್ಲವೂ ಪರಿಗಣಿಸಿ ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟು ಸರ್ಕಾರದ ಉತ್ತರ ಬಂತು. ಎಲ್ಲವೂ ಪರಿಗಣನೆಗೆ ತೆಗೆದುಕೊಂಡು ಇದು ಪ್ರಾಸಿಕ್ಯೂಷನ್ಗೆ ಸೂಕ್ತವಾದಂಥ ಕೇಸನ್ನಂತ ಮನಗಂಡಿದ್ದು ಪ್ರಾಸಿಕ್ಯೂಷನ್ ಕೊಟ್ಟಿದ್ದ ಮೇಲೆ ಕಳೆದ 40 ವರ್ಷದಿಂದ ಸಮಾಜವಾದ ಪ್ರತಿಪಾದನೆಯನ್ನು ಮಾಡಿಕೊಂಡು ನಾನು ಒಬ್ಬ ಭ್ರಷ್ಟಾಚಾರ ರಹಿತ ಜನಪ್ರತಿನಿಧಿ ಅಂತ ಹೇಳಿಕೊಂಡು ಅಧಿಕಾರವನ್ನು ಅನುಭವಿಸಿ ಇವತ್ತ ರಾಜ್ಯಪಾಲರ ಪ್ರಾಸಿಕ್ಯೂಷನಿಗೆ ತಲೆಬಾಗಿ ಮತ್ತು ಸಂವಿಧಾನಕ್ಕೆ ತಲೆಬಾಗಿ ತಕ್ಷಣವಾಗಿ ನೈತಿಕ ಹೊಣೆ ಹೊತ್ತಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ತಕ್ಷಣವಾಗಿ ರಾಜೀನಾಮೆಯನ್ನು ಕೊಟ್ಟು ಗೌರವಿಸಬೇಕನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನಮ್ಮ ಪ್ರತಿಪಾದನೆ ಇದೆ. ಆದರೆ ನಾನು ಯಾಕೆ ಕೊಡಬೇಕಂದ್ರೆ ನೀವು 40 ವರ್ಷದಿಂದ ಸಮಾಜವಾದಿ ಆಗಲಿ ಅಥವಾ ಸಂವಿಧಾನದ ಪರವಾಗಿ ಪ್ರತಿಪಾದನೆ ಮಾಡಿದ್ದು ಇದು ಎಲ್ಲವೂ 40 ವರ್ಷ ಸುಳ್ಳ ಅನ್ನುವಂಥದ್ದನ್ನು ಇವತ್ತು ನಿಮ್ಮ ಮುಖವಾಡವನ್ನು ಕಳಿಸಿಬಿದ್ದಿದೆ. ಆದರೂ ಕೂಡ ನಾವು ಭಾರತೀಯ ಜನತಾ ಪಕ್ಷ ಸಂವಿಧಾನದ ರಕ್ಷಣೆಯನ್ನು ಮಾಡ್ತೀವಿ. ಇವತ್ತು ರಾಜ್ಯಪಾಲರು ಕೊಟ್ಟಿದ್ದಂಥ ಪ್ರಾಸಿಕ್ಯೂಷನನ್ನು ಸ್ವಾಗತವನ್ನು ಮಾಡ್ತೀವಿ. ನೀವು ಮಾಡಿದಂಥ ಮೂಡದಲ್ಲಿರುವಂಥ ಹಗರಣವನ್ನು ನ್ಯಾಯಯುತವಾಗಿ ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಮತ್ತು ಅದಕ್ಕೆ ಪ್ರಾಸಿಕ್ಯೂಷನಿಗೆ ಸಹಕರಿಸಬೇಕು ಅನ್ನುವಂಥದ್ದನ್ನು ನಮ್ಮ ವಾದ ಇದೆ ಸರ್. ಈಗ ಇವರು ಹೇಳೋದು, ಕಾಂಗ್ರೆಸ್ನವ್ರು ಹೇಳೋದು, ಯಡಿಯೂರಪ್ಪನವರ ವಿಚಾರಕ್ಕೆ ರಾಚೇನಲ್ಲಿ ಡಿನೋಟಿಫಿಕೇಷನ್ ಇತ್ತು, ಆಮೇಲೆ ನಿಮಗೆ ಗಣಿಗಾರಿಕೆಗೆ ಲೈಸೆನ್ಸ್ ನೀಡಿದ್ದಿತ್ತು, ಆಮೇಲೆ ಚೆಕ್ ಪಡೆದಿತ್ತು, ಎಲ್ಲವೂ ಡೈರೆಕ್ಟ್ ನಿಮ್ಮನ್ನೇ ತೋರಿಸ್ತಾ ಇತ್ತು. ಇಲ್ಲಿ ಎಲ್ಲಿದೆ ಸ್ವಜನ ಪಕ್ಷಪಾತ ಅಂತ ಆರೋಪ ಮಾಡ್ತೀರಿ ಅಷ್ಟೇ, ಆದರೆ ಎಲ್ಲೂ ಕೂಡ ದಾಖಲೆಗಳಿಲ್ಲ ಅಂತ ಸಮರ್ಥನೆ. ಆಯಿತು ಸರ್. ಬೇರೆ ಬೇರೆ ಕೇಸುಗಳಲ್ಲಿ ಬೇರೆ ಬೇರೆ ರೀತಿಯ ಆರೋಪಗಳು ಮತ್ತು ಅವ್ರ ಮೇಲೆ ಸಂಶಯಗಳು ಮತ್ತು ಆ ಸಂಶಯಗಳ ಕೆಲವು ಆಧಾರಗಳ ಮೇಲೇ ಪ್ರಾಸಿಕ್ಯೂಷನ್ ಆಗೋದು. ಯಡಿಯೂರಪ್ಪರ ಮೇಲೆ ಇದ್ದಿದ್ದಂಥ ಸಿಮಿಲಾರಿಟಿಯನ್ನು ಇಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಓಕೆ,
ಇವತ್ತ ನೀವು ಮೂಡದಲ್ಲಿ ಮಾಡಿರುವಂಥ ಹಗರಣವನ್ನು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮತ್ತು ಎಲ್ಲ ಕಾಗದ ಪತ್ರಗಳನ್ನು ಮಾನ್ಯ ಘನವತ್ತ ರಾಜ್ಯಪಾಲರಾದಂಥ ಥಾವರ್ಚಂದ್ ಗೆಹ್ಲೋಟ್ ಅವರು ಅದನ್ನು ಅವಲೋಕನವನ್ನು ಮಾಡಿದ್ದಾರೆ. ಆಮೇಲೆ ಈ ಕಾನೂನುಬದ್ಧವಾಗಿ ಸಂವಿಧಾನವನ್ನು ಎತ್ತಿ ಹಿಡುವ ಜವಾಬ್ದಾರಿಯಿಂದ ಇವತ್ತು ಈ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನೀವು ರಾಜ್ಯಪಾಲರ ಮೇಲೆ ಯಾವುದೇ ರೀತಿಯ ಅನಾವಶ್ಯಕ ಅಪಶಬ್ದಗಳನ್ನು ಬಳಸಿ ಆರೋಪ ಮಾಡಿದ್ದು ಇದು ಸರಿಯಲ್ಲ. ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ, ಇವಾಗ ತಕ್ಷಣವಾಗಿ ನೈತಿಕ ಹೊಣೆ ರಾಜೀನಾಮೆಯನ್ನು ಕೊಡಬೇಕು. ಮತ್ತೇನು ಮುಂದೆ ಮಾತಾಡಬಾರ್ದು ಇವಾಗ ಸಿದ್ದರಾಮಯ್ಯನವರೇ. ಕಾಂಗ್ರೆಸ್ ಹೇಳೋದು ನಿಮಗೆ ರಾಜಕೀಯವಾಗಿ ಸಿದ್ದರಾಮಯ್ಯನವರನ್ನ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ, ಸೋಲ್ಸೋಕ್ಕಾಗೋಗ್ತಾ ಇಲ್ಲ, ವಾಮ ಮಾರ್ಗದಿಂದ ಅವರ ಮೇಲೆ ಈ ಥರ ಅವರನ್ನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿ ತಾನು ವಿಜೃಂಭಿಸುವ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ, ಹಾಗಾಗಿ ಕೊಡಲ್ಲ. ಸರ್, ಮೊನ್ನೆ 2 ತಿಂಗಳ ಕೆಳಗಡೆನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಎದುರಿಸಿ ನಾವು ಎಷ್ಟು ಸೀಟ್ಗಳನ್ನು ಗೆದ್ದಿದ್ದೀವಿ ಅನ್ನುವಂಥದ್ದನ್ನು ರಾಜ್ಯದ ಜನತೆ ಇಡೀ ದೇಶದ ಜನತೆ ನೋಡಿದೆ. ನಾವು ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಹಣಿಸಲಿಕ್ಕೆ ಇಂತಹ ಒಂದು ಪದ್ಧತಿಯನ್ನು ಅನುಸರಿಸಲಿಕ್ಕೆ ಅವಕಾಶತೆ ಇಲ್ಲ. ಇವತ್ತು ಇಡೀ ದೇಶದಲ್ಲಿ 3ನೇ ಬಾರಿಗೆ ಸತತವಾಗಿ ಕಾಂಗ್ರೆಸ್ಸೇತರ ಪ್ರಧಾನಿಯಾಗಿರೋದು ಯಾವುದಾದ್ರೆ ಭಾರತೀಯ ಜನತಾ ಪಕ್ಷದ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ. ಹೀಗಾಗಿ ನೀವು ಆ ಥರ ರಾಜಕೀಯ ಮಾತುಗಳನ್ನು ಆಡಬೇಡಿ. ನೀವು ಸಮಾಜವಾದವನ್ನು ಪ್ರತಿಪಾದನೆಯನ್ನು ಮಾಡಿದ್ದೀರಿ, ನೀವು ಯಾವಾಗಲೂ ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಿರಿ. ಇದು ಸಂವಿಧಾನದ ರಕ್ಷಣೆಯಲ್ಲಿ ಸಂವಿಧಾನಾತ್ಮಕವಾದ ಪದವಿಯನ್ನು ಹೊಂದಿದಂಥ ರಾಜ್ಯಪಾಲರ ಕೈಗೊಂಡಿದ್ದಂಥ ನಿರ್ಣಯಕ್ಕೆ ಗೌರವಿಸಬೇಕಂದಾಗ ಮಾತ್ರ ನೀವು ಸಂವಿಧಾನಕ್ಕೆ ಗೌರವಿಸಿದ ಹಾಗೆ. ಆ ಕಾರಣಕ್ಕಾಗಿ ನೀವು ತಪ್ಪಿಸ್ತರಿದ್ದೀರಿ. ಮೂಢ ಹಗರಣದಲ್ಲಿ ಹಗರಣ ಆಗಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಮೇಲ್ನೋಟ ಕಾಣ್ತಾ ಇದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ದಯಮಾಡಿ ಒಂದು ಕೆಟ್ಟ ಪದ್ಧತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ತರಲಕ್ಕೆ ಹೋಗಬೇಡಿ. ಇಲ್ಲಿಯವರೆಗೆ ಯಾವ ರೀತಿ ಮಾಡಲಾರ್ದೇನೆ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರಾಸಿಕ್ಯೂಷನ್ಗೆ ಒಪ್ಪಿಕೊಂಡು ತಕ್ಷಣವಾಗಿ ರಾಜೀನಾಮೆಯನ್ನು ಕೊಟ್ಟು ಅಧಿಕಾರಿಗಳು. ಓಕೆ, ಭಗವಂತ ಖೂಬಾ ಅವರೇ, ನಮ್ಮ ಜೊತೆ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ, ನಮಗಾಗಿ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ, ನಿಮ್ಮ ಪ್ರತಿಕ್ರಿಯೆ ನೀಡಿದ್ದಕ್ಕಾಗಿ ಧನ್ಯವಾದ. ಭಗವಂತ ಖೂಬಾ ಮಾಜಿ ಸಚಿವರು, ಮಾಜಿ ಸಂಸದರು, BJP ನಾಯಕರು, ಬೀದರ್ನ ನಾಯಕರು ಮಾತಾಡಿದ್ದಾರೆ. ರಾಜೀನಾಮೆ ಕೊಡಲೇಬೇಕು ನೈತಿಕತೆ ಆಧಾರದಲ್ಲಿ ಅನ್ನುವಂಥ ಮಾತು. ಎಸ್ ವೀಕ್ಷಕರೇ, CMಗೆ ಕ್ಷಣ ಕ್ಷಣಕ್ಕೂ ಬಿಗಿಯಾಗ್ತಾ ಇದೆ ಕಾನೂನು ಕುಣಿಕೆ. ರಾಜೀನಾಮೆ ಕೊಡ್ತಾರ ಅನ್ನುವಂಥ ದೊಡ್ಡ ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾನೇ ಇದೆ. ರಾಜೀನಾಮೆ ಕೊಟ್ಟು ಬಿಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸೊ ರಾಜೀನಾಮೆ ಕೊಟ್ಟರೆ ಮುಂದೇನು ಅನ್ನೋಂಥ ಪ್ರಶ್ನೆಗಳು ಕೂಡ. ಆದರೆ ಹೈಕಮಾಂಡ್ ಭಾಳ ದೊಡ್ಡ ಮಟ್ಟದಲ್ಲಿ ನಿಂತಿದೆ ಮತ್ತು ಕಾಂಗ್ರೆಸ್ ಪಾರ್ಟಿ ಇದೀಗ ಉಗ್ರ ಹೋರಾಟಕ್ಕೆ